ಆಸ್ಪಿರೆಂಟ್ಸ್, ಕೇಂದ್ರ ಸರ್ಕಾರಿ ನೌಕರಿಗೆ ಹೋಗುವುದು ನಿಮ್ಮ ಕನಸ? ಹಾಗಾದರೆ ನಿಮಗೆಂದು ಒಂದು ಸ್ಪೆಷಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಲಾಗುತ್ತಿದೆ. ನಮ್ಮ ವರಾಂಡಾ ರೇಸ್ ಅಲ್ಲಿ ನಿಮ್ಮ ಪ್ರಿಪರೇಷನ್ ಗಾಗಿ ಸ್ಪೆಷಲ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಮತ್ತೆ ಒಂದು ಕಂಪ್ಲೀಟ್ ರೋಡ್ ಮ್ಯಾಪ್ ಪ್ರೊವೈಡ್ ಮಾಡ್ತಿದ್ದೀವಿ. ಹಾಗಾದರೆ ನಿಮಗೆಂದು ಈ ಓರಿಯಂಟೇಷನ್ ಪ್ರೋಗ್ರಾಮ್ ಬಹಳಷ್ಟು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ನಮ್ಮ ವರಾಂಡಾ ರೇಸ್ ಬ್ಯಾಂಗ್ಳೂರ್ ಜೆಪಿ ನಗರ್ ಸೆಂಟರ್ ಅಲ್ಲಿ ನಿಮ್ಗೋಸ್ಕರ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ತಿದ್ದೀವಿ ಎಟ್ ಫ್ರೀ ಆಫ್ ಕಾಸ್ಟ್. ಸೊ ಈ ಪ್ರೋಗ್ರಾಮ್ ಅಲ್ಲಿ ನೀವು ಬಹಳಷ್ಟು ಬೆನಿಫಿಟ್ಸ್ ನ ತಗೋಬಹುದು. ನಿಮಗೆಂದು ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಕೂಡ ಪ್ರೊವೈಡ್ ಮಾಡಲಾಗುತ್ತಿದೆ. ಸೊ ಈ ಪ್ರೋಗ್ರಾಮ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾ? ಹಾಗಾದ್ರೆ ಕೆಳಗೆ ಕೊಟ್ಟಿರೋ ಲಿಂಕ್ ಅಲ್ಲಿ ನಿಮ್ ಡೀಟೇಲ್ಸ್ ನ ರಿಜಿಸ್ಟರ್ ಮಾಡ್ಕೊಂಡು ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ರಿ. ಸೊ ವೈ ವೇಟ್, ಗೋ ಗ್ರಾಬ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆಲ್ ದ ವೆರಿ ಬೆಸ್ಟ್. Welcome to Veranda RACE. We will continue Vedic Mathematics Unit 2. ಈ ಕ್ಲಾಸಲ್ಲಿ multiples of 11. You will learn multiples of 11 and multiples of 99. First, multiples of 11. Multiplication use ಏನು 11 multiplication ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನ ಅಂತ ನೋಡೋಣ. ಈಗ 8, 7, 9 into 11 ಇದನ್ನ ಯಾವ ತರ ಅಪ್ಲೈ ಮಾಡಬೇಕು, 11 ಇಂದ ಯಾವ ನಂಬರ್ ಆದ್ರೂ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ಯಾವ ತರ ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಟೀಚ್ ಮಾಡ್ತೀನಿ ನೋಡಿ. ಒಂದು 0 ಆಡ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ. ಎನಿ ನಂಬರ್ ಮಲ್ಟಿಪ್ಲಿಕೇಶನ್ ಬೈ 11 ಒಂದು 0 ಆಡ್ ಮಾಡ್ಕೊಳ್ಳಿ. ಫಸ್ಟ್ ಡಿಜಿಟ್ ನ ಅದೇ ತರ ಬರೀರಿ 9. ಈಗ 7 ಪ್ಲಸ್ 9 ನ ಆಡ್ ಮಾಡಿ, 7 ಅಂಡ್ 9 ನ ಆಡ್ ಮಾಡಿ. 7 ಅಂಡ್ 9 ನ ಆಡ್ ಮಾಡಿದ್ರೆ 16, 6 ಕ್ಯಾರಿ 1 ಆಗಿರುತ್ತೆ. 8 ಪ್ಲಸ್ 7 ಆಡ್ ಮಾಡಿ, 8 ಪ್ಲಸ್ 7 15 ಪ್ಲಸ್ 1 16 ಅಗೈನ್ 1 ಆಡ್ ಮಾಡಿ ಕ್ಯಾರಿ ಆಗುತ್ತೆ. 0 ಪ್ಲಸ್ 8 8 ಪ್ಲಸ್ 1 9. ಯುವರ್ ಆನ್ಸರ್ ಈಸ್ 879 into 11 ಈಸ್ 9669. ಅದು ಆನ್ಸರ್. ಈ ತರ ಎಕ್ಸಾಂಪಲ್ಸ್ ಕೊಡ್ತೀನಿ, ಇನ್ನ ನೋಡಿ. 3 2 4 into 11 ಇದನ್ನ ಯಾವ ತರ ಮಲ್ಟಿಪ್ಲಿಕೇಶನ್ ಮಾಡಬೇಕು ನೋಡಿ. 3 2 4 into 11 ನಮ್ ಕನ್ವಿನಿಯೆಂಟ್ಗೋಸ್ಕರ ಒಂದು 0 ಆಡ್ ಮಾಡ್ಕೊಳ್ಳಿ. 4 ಫಸ್ಟ್ ನಂಬರ್ ಅದೇ ತರ ಬರೀಬೇಕು 4. ಈಗ 2 ಪ್ಲಸ್ 4 6, 3 ಪ್ಲಸ್ 2 5, 0 ಪ್ಲಸ್ 3 3. ನಿಮ್ಮ ಆನ್ಸರ್ 3 2 4 into 11 ಗೆ ಆನ್ಸರ್ 3564. ಇದು ನಿಮ್ಮ ಆನ್ಸರ್. 4 3 5 2 into 11 ಅನ್ನ ಯಾವ ತರ ಮಲ್ಟಿಪ್ಲಿಕೇಶನ್ ಮಾಡಬೇಕು ನೋಡಿ. 4 3 5 2 into 11 ಇದನ್ನ ಎಕ್ಸಾಮ್ ಅಲ್ಲಿ ಯಾವ ತರ ಮಾಡಬೇಕು, ಒಂದು 0 ಆಡ್ ಮಾಡ್ಕೊಳ್ಳಿ ನಮ್ ಕನ್ವಿನಿಯೆಂಟ್ಗೋಸ್ಕರ. ಫಸ್ಟ್ ನಂಬರ್ ಅದೇ ತರ ಬರೀರಿ 2. ಈಗ 5 ಪ್ಲಸ್ 2 7, 3 ಪ್ಲಸ್ 5 ಆಡ್ ಮಾಡ್ತಾ ಹೋಗ್ತೀವಿ. ಪ್ರೆಸಿಡಿಂಗ್ ಡಿಜಿಟ್ಸ್ ನ ಆಡ್ ಮಾಡ್ಕೊಂಡು ಹೋಗ್ತೀವಿ. 3 ಪ್ಲಸ್ 5 8, 4 ಪ್ಲಸ್ 3 7, 0 ಪ್ಲಸ್ 4 4. ನಿಮ್ಮ ಆನ್ಸರ್ 4 3 5 2 into 11 ಆನ್ಸರ್ 47872. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 5 6 3 2 into 11 ನಮ್ ಕನ್ವಿನಿಯೆಂಟ್ಗೋಸ್ಕರ ಒಂದು 0 ಆಡ್ ಮಾಡ್ಕೊಳ್ಳಿ. 2 ಫಸ್ಟ್ ನಂಬರ್ ಅದೇ ತರ ಬರೀರಿ. 3 ಪ್ಲಸ್ 2 5, 6 ಪ್ಲಸ್ 3 9, 5 ಪ್ಲಸ್ 6 11 1 ಕ್ಯಾರಿ 1, 0 ಪ್ಲಸ್ 5 5 ಪ್ಲಸ್ 1 6. ನಿಮ್ಮ ಆನ್ಸರ್ 5 6 3 2 into 11 ಗೆ ಆನ್ಸರ್ 6 1 9 5 2. ಇದು ನಿಮ್ಮ ಆನ್ಸರ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. 7 6 5 3 4 into 11 ಈ ಕ್ವಶನ್ ಯಾವ ತರ ಮಾಡಬೇಕು ಅಂತ ಹೇಳ್ತೀನಿ. ಅಗೈನ್ ಅದೇ ತರ ಒಂದು 0 ಆಡ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಅಲ್ಲಿ. 4 ಫಸ್ಟ್ ಡಿಜಿಟ್ ಅದೇ ತರ ಬರೀರಿ. ಈಗ ಆಡ್ ಮಾಡ್ತಾ ಹೋಗಿ. 3 ಪ್ಲಸ್ 4 7, 5 ಪ್ಲಸ್ 3 8, 6 ಪ್ಲಸ್ 5 11 ಕ್ಯಾರಿ 1, 7 ಪ್ಲಸ್ 6 13 ಪ್ಲಸ್ 1 14 ಕ್ಯಾರಿ 1, 0 ಪ್ಲಸ್ 7 7 ಪ್ಲಸ್ 1 8. ಸೊ ನಿಮ್ಮ ಆನ್ಸರ್ 7 6 5 3 4 into 11 ಆನ್ಸರ್ 841874. ಇನ್ನೊಂದು ಎಕ್ಸಾಂಪಲ್ ತಗೊಳ್ತಿದ್ದೀನಿ. 9 8 7 6 into 11 ಇದನ್ನ ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ ಕನ್ವಿನಿಯೆಂಟ್ಗೋಸ್ಕರ. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಅಗೈನ್ 0 ಆಡ್ ಮಾಡ್ಕೊಳ್ಳಿ. ಈಸಿ ಆಗುತ್ತೆ, ಕನ್ವಿನಿಯೆಂಟ್ ಆಗಿ ಮಾಡಬಹುದು ನಾವು. ಫಸ್ಟ್ ಡಿಜಿಟ್ಸ್ ಹಾಗೆ ಬರೀರಿ. 6 7 plus 6 13, 3 carry 1, 8 plus 7 15 plus 1 16 carry 1, 9 plus 8 17 plus 1 18 carry 1, 0 plus 9 9 plus 1 10. Your answer will be 10 8 6 3 6.
ಈಗ ಟೈಪ್ 2 ಮಲ್ಟಿಪ್ಲಿಕೇಶನ್ 11 ಮಲ್ಟಿಪ್ಲಿಕೇಶನ್ ಆಯ್ತು. ಈಗ ಟೈಪ್ 2 ನೋಡಿ, ಮಲ್ಟಿಪಲ್ಸ್ ಆಫ್ 9999 ಇಯರ್ 99 ಮಲ್ಟಿಪ್ಲಿಕೇಶನ್. ಇಲ್ಲಿ ನಾವು 3 ಮೆಥಡ್ಸ್ ನ ಯೂಸ್ ಮಾಡ್ತೀವಿ. ಒಂದು 99 ಮಲ್ಟಿಪ್ಲಿಕೇಶನ್, 999 ಮಲ್ಟಿಪ್ಲಿಕೇಶನ್, ಎನಿ ನಂಬರ್ ಆಫ್ 9 ಮಲ್ಟಿಪ್ಲಿಕೇಶನ್ ವಿತ್ ಎನಿ ನಂಬರ್ ಆಫ್ 9. ಈ ಟ್ರಿಕ್ಸ್ ನ ಯೂಸ್ ಮಾಡೋದು ಯಾವ ತರ ಅಂತ ನೋಡಿ. 3 ಗ್ರೂಪ್ಸ್ ಇರುತ್ತೆ ಇಲ್ಲಿ, ಅದು ಇಂಪಾರ್ಟೆಂಟ್. ಈಗ ನೋಡಿ 58326 ಇಂಟು 99999 ಎಷ್ಟು ನೈನ್ಸ್ ಇದೆ? 5 ನೈನ್ಸ್ ಇದೆ. ಇಲ್ಲೂ 5 ಡಿಜಿಟ್ಸ್ ಇದೆ, ಇಲ್ಲೂ 5 ಡಿಜಿಟ್ಸ್ ಇದೆ, 5 ನೈನ್ಸ್ ಇದೆ. ಈಕ್ವಲ್ ನಂಬರ್ ಆಫ್ ಡಿಜಿಟ್ಸ್, ಈಕ್ವಲ್ ನಂಬರ್ ಆಫ್ ನೈನ್ಸ್. ಈ ತರ ಕೇಸಲ್ಲಿ, ಇದು ಕೇಸ್ 1. ಈ ತರ ಯಾವ ತರ ಅಪ್ಲೈ ಮಾಡಬೇಕು? ಫಸ್ಟ್ ವಾಟ್ ಎವರ್ ಯು ಹ್ಯಾವ್ ನಂಬರ್ 5 8 3 2 6 ಗಿಂತ ಒಂದು ಕಡಿಮೆ ಮಾಡಿ, 6 ಇರೋ ಪ್ಲೇಸ್ ಅಲ್ಲಿ 5 ಒಂದು ಕಡಿಮೆ ಮಾಡಿ ಬರೀರಿ. 5 8 3 2 6 ನ ಒಂದು ಕಡಿಮೆ ಮಾಡಿ ಬರೀರಿ. ಆಫ್ಟರ್ ದಟ್ ಅದಾದ್ಮೇಲೆ ಏನ್ ಮಾಡ್ಬೇಕು ನೋಡಿ, ಇಲ್ಲಿ ಎಷ್ಟು ನಂಬರ್ಸ್ ನೈನ್ಸ್ ಇದೆ ಅಷ್ಟು ಗ್ಯಾಪ್ ಕೊಡಿ. 1 2 3 4 5 5 ನೈನ್ಸ್ ಇದೆ, 5 ಗ್ಯಾಪ್ಸ್ ಕೊಡಿ. ಇಲ್ಲಿ 5 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 5 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ ಅಂತ ನೋಡಿ. 5 ಗೆ 9 ಬರ್ಬೇಕಂದ್ರೆ 4 ಆಡ್ ಮಾಡಬೇಕು. 2 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? ಇಲ್ಲಿ ನನಗೆ 9 ಬರ್ಬೇಕಿಲ್ಲ. 9 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 2 ಗೆ 7 ಆಡ್ ಮಾಡಿದ್ರೆ 9 ಬರುತ್ತೆ. 3 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 6 ಆಡ್ ಮಾಡಿದ್ರೆ 9 ಬರುತ್ತೆ. 8 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 1 ಆಡ್ ಮಾಡಿದ್ರೆ 9 ಬರುತ್ತೆ. 5 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 4 ಆಡ್ ಮಾಡಿದ್ರೆ 9 ಬರುತ್ತೆ. ಈ ಕ್ವಶನ್ ಗೆ ಆನ್ಸರ್ 5 8 3 2 5 4 1 6 7 4. ಅದು ಈ ಕ್ವಶನ್ ಗೆ ಆನ್ಸರ್. ಇನ್ನೊಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಅಬ್ಸರ್ವ್ ಮಾಡಿ. ಕೇಸ್ 1 ಆಯ್ತು. ಕೇಸ್ 2 ನೋಡಿ, ನಂಬರ್ ಆಫ್ ಡಿಜಿಟ್ಸ್ ಇಲ್ಲಿ 4 ಇದೆ, ಇಲ್ಲಿ ನಂಬರ್ ಆಫ್ ಡಿಜಿಟ್ಸ್ 5 ಇದೆ. ಯಾವಾಗಲೂ ಈಕ್ವಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಈಕ್ವಲ್ ಮಾಡಬೇಕು ಅಂದ್ರೆ ಒಂದು 0 ಆಡ್ ಮಾಡ್ತೀನಿ ನಾನು. ಅಂದ್ರೆ 4 5 6 7 ಇಂಟು 5 ನೈನ್ಸ್. ಇಲ್ಲಿ 4 ಡಿಜಿಟ್ಸ್ ಅಷ್ಟೇ ಇದೆ, ಇಲ್ಲಿ 5 ಡಿಜಿಟ್ಸ್ ಇದೆ ನಿಮ್ಮ ಹತ್ರ. ಸೊ ಈಕ್ವಲ್ ಇದ್ರೆ ಈಸಿಯಾಗಿ ನಾವು ಮಲ್ಟಿಪ್ಲಿಕೇಶನ್ ಮಾಡಬಹುದು. ಒಂದು 0 ಆಡ್ ಮಾಡ್ಕೊಡ್ತೀನಿ. ಈಗ ಸೇಮ್ ಮೆಥಡ್ ಅದೇ ತರ ಇಲ್ಲೂ 5 ಡಿಜಿಟ್ಸ್ ಆಯ್ತು, ಇಲ್ಲೂ 5 ಡಿಜಿಟ್ಸ್ ಆಯ್ತು. ಈಗ ಏನ್ ಮಾಡ್ಬೇಕು? ಫಸ್ಟ್ ಸ್ಟೆಪ್ ಅಂದ್ರೆ ಒಂದು ಕಡಿಮೆ ಮಾಡಿ. ಅಂದ್ರೆ 0 4 5 6 6 ಆಯ್ತು, ಒಂದು ಕಡಿಮೆ ಮಾಡಿ. ಅದು ಫಸ್ಟ್ ಸ್ಟೆಪ್. ಈಗ ಎಷ್ಟು ನಂಬರ್ಸ್ ನೈನ್ಸ್ ಇದೆ? 5 ನೈನ್ಸ್ ಇದೆ. 1 2 3 4 5 ನೈನ್ಸ್ ಇದೆ. ಈಗ ಏನ್ ಮಾಡ್ಬೇಕು? ನಾನು ಹೇಳಿದೀನಿ, ನನಗೆ ಇಲ್ಲಿ 9 ಬರ್ಬೇಕು. ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 3 ಆಡ್ ಮಾಡಿದ್ರೆ 9 ಬರುತ್ತೆ. 6 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 3 ಆಡ್ ಮಾಡಿದ್ರೆ 9 ಬರುತ್ತೆ. 5 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 5 ಗೆ 4 ಆಡ್ ಮಾಡಿದ್ರೆ 9 ಬರುತ್ತೆ. 4 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 5 ಆಡ್ ಮಾಡಿದ್ರೆ 9 ಬರುತ್ತೆ. 0 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 9 ಆಡ್ ಮಾಡಿದ್ರೆ 9 ಬರುತ್ತೆ. ಸೊ ಆ ಕ್ವಶನ್ ಗೆ ಆನ್ಸರ್ 4 5 6 7 ಇಂಟು 99999 ಗೆ ಆನ್ಸರ್ 4 5 6 6 9 5 4 3 3. ಇದು ಆನ್ಸರ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಇಲ್ಲಿ 4 ಡಿಜಿಟ್ಸ್ ಇದೆ, ಇಲ್ಲೂ 4 ಡಿಜಿಟ್ಸ್ ಇದೆ. ಕೇಸ್ 3 ಈಕ್ವಲ್ ಆಗಿದೆ. ಈಕ್ವಲ್ ಇದ್ರೆ ಟೆನ್ಷನ್ ಬೇಡ, ಆರಾಮಾಗಿ ಮಾಡ್ಬೋದು. 6 8 3 2 ಇಂಟು 9999 ಈಕ್ವಲ್ ಇದ್ರೆ ಟೆನ್ಷನ್ ಬೇಡ, 0 ಏನು ಆಡ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಮಾಡ್ಬೋದು. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಹೇಳಿದೀನಿ. ಫಸ್ಟ್ ಸ್ಟೆಪ್ 6 8 3 2 ನ ಒಂದು ಕಡಿಮೆ ಮಾಡಿ. ಒಂದು ಕಡಿಮೆ ಮಾಡಿದ್ರೆ 6 8 3 1 ಆಗುತ್ತೆ. ಈಗ ಎಷ್ಟು ಡಿಜಿಟ್ಸ್ ಇದೆ? ಇಲ್ಲಿ 4 ಡಿಜಿಟ್ಸ್ ಇದೆ. 4 ಪ್ಲೇಸ್ ಹಾಕಿ, 4 ಪ್ಲೇಸ್ ಬ್ಲಾಂಕ್ ಕೊಡಿ. ಈಗ ಏನ್ ಮಾಡ್ಬೇಕು? ಇಲ್ಲಿ ನನಗೆ 1 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 1 ಗೆ 8 ಆಡ್ ಮಾಡಿದ್ರೆ 9 ಬರುತ್ತೆ. 3 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 3 ಗೆ ಯು ಹ್ಯಾವ್ ಟು ಆಡ್ 6 ಆಡ್ ಮಾಡಿದ್ರೆ 9 ಬರುತ್ತೆ. ಅದೇ ತರ 8 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 1 ಆಡ್ ಮಾಡಿದ್ರೆ 9 ಬರುತ್ತೆ. 6 ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ? 3 ಆಡ್ ಮಾಡಿದ್ರೆ 1 ಬರುತ್ತೆ. ಸೊ ಈ ಕ್ವಶನ್ ಗೆ ಆನ್ಸರ್ 6 8 3 2 ಇಂಟು 9999 ಗೆ ಆನ್ಸರ್ ಏನಂದ್ರೆ 6 8 3 1 3 1 6 8. ಇಲ್ಲಿ ನೋಡಿ ಒಂದ್ಸರಿ, ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಇಟ್ ಈಸ್ ಇಂಪಾರ್ಟೆಂಟ್. 567 ಇಂಟು 9999. 567 ಇಂಟು 9999. ಇಲ್ಲಿ ಯಾವ ತರ ಮಾಡಬೇಕು ಅಂತ ಅಬ್ಸರ್ವ್ ಮಾಡಿ ಸ್ವಲ್ಪ.
ಸೇಮ್ ಅವಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ 3 ಡಿಜಿಟ್ಸ್ ಇದೆ, ಇಲ್ಲಿ 4 ಡಿಜಿಟ್ಸ್ ಇದೆ. ಸೊ ಈಕ್ವಲ್ ಮಾಡ್ಕೊಳ್ಬೇಕಂದ್ರೆ ಇಲ್ಲೊಂದು 0 ಆಡ್ ಮಾಡ್ಕೊಳ್ತೀನಿ. ಈಗ ಇಲ್ಲೂ 4 ಡಿಜಿಟ್ಸ್ ಆಯ್ತು, ಇಲ್ಲೂ 4 ಡಿಜಿಟ್ಸ್ ಆಯ್ತು, ಈಕ್ವಲ್ ಆಗಿ ಮಾಡ್ಕೊಳ್ಬಹುದು. ನೋಡಿ ಒಂದು ಸರಿ ಯಾವ ತರ ಮಾಡ್ಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈಕ್ವಲ್ ಡಿಜಿಟ್ಸ್ ಇದ್ದಾಗ ಒಂದು ಡಿಜಿಟ್ಸ್ ನ ಕಡಿಮೆ ಮಾಡಿ, ನಂಬರ್ನ ಒಂದು ಕಡಿಮೆ ಮಾಡಿ, ಅಂದ್ರೆ 0 5 6 6 ಒಂದು ನಂಬರ್ನ ಕಡಿಮೆ ಮಾಡಿ ಬರೀರಿ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಎಷ್ಟು ಡಿಜಿಟ್ಸ್ ಇದೆ, ಇಲ್ಲಿ 4 ಡಿಜಿಟ್ಸ್ ಇದೆ, 4 ಗ್ಯಾಪ್ಸ್ ಕೊಡಿ. ಈಗ 6ಗೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತೆ, 6ಗೆ 3 ಮಲ್ಟಿಪ್ಲೈ ಆಡ್ ಮಾಡಿದ್ರೆ 9 ಬರುತ್ತೆ. ಇಲ್ಲೂ ಅಷ್ಟೇ 6ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ, ಇಲ್ಲೂ 3 ಆಡ್ ಮಾಡಿದ್ರೆ 9 ಬರುತ್ತೆ. 5ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ, 4 ಆಡ್ ಮಾಡಿದ್ರೆ 9 ಬರುತ್ತೆ. 0ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ, 9 ಆಡ್ ಮಾಡಿದ್ರೆ 9 ಬರುತ್ತೆ. ಸೊ 561 67 ಇಂಟು 9999ಗೆ ಆನ್ಸರ್ ಏನಂದ್ರೆ 0566 9433 ಅದು ಆನ್ಸರ್. ಇಲ್ಲಿ ನೋಡಿ, ಇಲ್ಲೂ ಅದೇ ತರ ಇದೆ, 786 ಇಂಟು 999. ಇಲ್ಲೂ 3 ಡಿಜಿಟ್ಸ್ ಇದೆ, ಅಲ್ಲೂ 3 ಡಿಜಿಟ್ಸ್ ಇದೆ. ನೋ ವರಿ ದೆನ್, ಆರಾಮಾಗಿ ಮಾಡ್ಬೋದು. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಒಂದು ಕಡಿಮೆ ಮಾಡಿ. 786 ಇರೋದ್ರಿಂದ 785 ಅಂತ ಬರೀರಿ ಫಸ್ಟ್ ಸ್ಟೆಪ್, ಅದು ಫಸ್ಟ್ ಸ್ಟೆಪ್. ಈಗ ಎಷ್ಟು ನೈನ್ಸ್ ಇದೆ, 3 ನೈನ್ಸ್ ಇದೆ. ಸೊ ಗ್ಯಾಪ್ ಕೊಡಿ, 3 ನೈನ್ಸ್. ಈಗ 5ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ, 5ಗೆ 4 ಆಡ್ ಮಾಡಿದ್ರೆ 9 ಬರುತ್ತೆ. 8ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ, 1 ಆಡ್ ಮಾಡಿದ್ರೆ 9 ಬರುತ್ತೆ. 7ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ, 2 ಆಡ್ ಮಾಡಿದ್ರೆ 9 ಬರುತ್ತೆ. ಸೊ ಈ ಕ್ವಶನ್ಗೆ ಆನ್ಸರ್ 785214. ಇಟ್ ಈಸ್ ಇಂಪಾರ್ಟೆಂಟ್. ಅಗೈನ್ 65 ಇಂಟು 999. ಕೇಸ್ 1 ಕೇಸ್ 2 ಕೇಸ್ 3 ಅಬ್ಸರ್ವ್ ಮಾಡ್ತಾ ಇರ್ರಿ. ಸೊ ಇಲ್ಲೂ ಅಷ್ಟೇ 2 ಡಿಜಿಟ್ಸ್ ಇದೆ, ಇಲ್ಲಿ 3 ಡಿಜಿಟ್ಸ್ ಇದೆ. ಈಕ್ವಲ್ ಆದ್ರೆ ಈಸಿಯಾಗಿ ಮಾಡ್ಬೋದು, ನಾನು ಒಂದು 0 ಹಾಕೊಳ್ತೀನಿ. ಈಕ್ವಲ್ ಆದ್ರೆ ಈಸಿಯಾಗಿ ಮಾಡ್ಬೋದು, ಒಂದು 0 ಹಾಕೊಳ್ತೀನಿ. ಸೊ ಫಸ್ಟ್ ಸ್ಟೆಪ್ ಇಲ್ಲೂ 3 ಡಿಜಿಟ್ಸ್ ಆಯ್ತು, ಈಗ ಇಲ್ಲೂ 3 ಡಿಜಿಟ್ಸ್ ಆಯ್ತು. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, 65ನ ಒಂದು ಕಡಿಮೆ ಮಾಡ್ತೀನಿ, ಆಗ 064 ಆಗುತ್ತೆ. ಇಟ್ ಈಸ್ 64 ಓನ್ಲಿ, 64 ಇದು. ಸೊ ಈಗ ಎಷ್ಟು ನೈನ್ಸ್ ಇದೆ, 3 ನೈನ್ಸ್ ಇದೆ, 3 ಗ್ಯಾಪ್ಸ್ ಕೊಡಿ. ಈಗ ಸೇಮ್ ಪ್ರೋಸೆಸ್, 4ಗೆ ಯಾವ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 9 ಬರುತ್ತೆ, 4ಗೆ 5 ಆಡ್ ಮಾಡಿದ್ರೆ 9 ಬರುತ್ತೆ. 6ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ, 3 ಆಡ್ ಮಾಡಿದ್ರೆ 9 ಬರುತ್ತೆ. 0ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ, 9 ಆಡ್ ಮಾಡಿದ್ರೆ 9 ಬರುತ್ತೆ. ಸೊ ಆ ಕ್ವಶನ್ಗೆ ಆನ್ಸರ್ 65 ಇಂಟು 999ಗೆ ಆನ್ಸರ್ ಏನಂದ್ರೆ 64935. 78 ಇಂಟು 99. ಇಲ್ಲೂ 2 ಡಿಜಿಟ್ಸ್ 2 ಡಿಜಿಟ್ಸ್, ನೋ ವರಿ, ಈಸಿಯಾಗಿ ಮಾಡ್ಬೋದು. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಒಂದು ಕಡಿಮೆ ಮಾಡಿ. 78ನ ಒಂದು ಕಡಿಮೆ ಮಾಡಿದ್ರೆ 77. ಇಲ್ಲಿ ಎಷ್ಟು ನೈನ್ಸ್ ಇದೆ, 2 ನೈನ್ಸ್ ಇದೆ, 2 ಗ್ಯಾಪ್ಸ್ ಕೊಡಿ. ಈಗ 7ಗೆ ಯಾವ ನಂಬರ್ ಆಡ್ ಮಾಡಿದ್ರೆ 9 ಬರುತ್ತೆ, 7ಗೆ 2 ಆಡ್ ಮಾಡಿದ್ರೆ 9 ಬರುತ್ತೆ. ಇಲ್ಲೂ 7ಗೆ 2 ಆಡ್ ಮಾಡಿದ್ರೆ 9 ಬರುತ್ತೆ. ಸೊ ನಿಮ್ ಕ್ವಶನ್ ಆನ್ಸರ್ 78 ಇಂಟು 99 ಆನ್ಸರ್ 7722. ಈ ಕ್ವಶನ್ ನೋಡಿ ಅದೇ ತರನೇ ಇದೆ, 123 ಇಂಟು 99. ಇಲ್ಲಿ ಇಂಪಾರ್ಟೆಂಟ್ ಒಂದು ಟ್ರಿಕ್ ಇದೆ, 123 ಇಂಟು 99. ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೆ ನೀವು, ಇಲ್ಲಿ 3 ಡಿಜಿಟ್ ಇದೆ, ಇಲ್ಲಿ 2 ಡಿಜಿಟ್ ಇದೆ. ಇದು ಕೇಸ್ 3. ಕೇಸ್ 3 ಅಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು ನಿಮ್ಮ ಮೆಥಡ್ ನ. ಯಾವ ತರ ಇರುತ್ತೆ ನೋಡಿ, 123 ಇಂಟು ಈ ನಂಬರ್ ನಾನು ಸ್ಪ್ಲಿಟ್ ಮಾಡಿ ಬರೀತೀನಿ, 100 ಮೈನಸ್ 1. 99ನ 100 ಮೈನಸ್ 1 ಅಂತ ಬರೀತೀನಿ. ಈಗ ನೀವು ನೋಡಿ ಇದನ್ನ ಯಾವ ತರ ಮಾಡಬೇಕು ಅಂತ. 123 ಇಂಟು 100, 123 ಇಂಟು 00, 100, 123 ಇಂಟು 100, 123 00 ಮೈನಸ್ 123 1 123. ಈಗ ಸಬ್ಟ್ರಾಕ್ಟ್ ಮಾಡಿ. ಯಾವ ತರ ಸಬ್ಟ್ರಾಕ್ಟ್ ಮಾಡಬೇಕು, ಸೊ 10 ನಲ್ಲಿ ಯು ಆರ್ ಟೇಕಿಂಗ್ ದಿಸ್ ಒನ್ ಬಾರು, 10 ನಲ್ಲಿ 3 ಹೋದ್ರೆ 7, 9 ನಲ್ಲಿ 2 ಹೋದ್ರೆ 7. ಈಗ ಆಲ್ರೆಡಿ ಬಾರೋ ತಗೊಂಡಿರ್ತೀರಾ, 2 ಅಲ್ಲಿ 1 ಹೋದ್ರೆ 1, ರಿಮೈನಿಂಗ್ 1 2. ನಾವು ಈ ಕ್ವಶನ್ಗೆ ಆನ್ಸರ್ 123 ಇಂಟು 99ಗೆ ಆನ್ಸರ್ 12177. ನೆಕ್ಸ್ಟ್ ಕ್ವಶನ್ ನೋಡಿ, ಮಲ್ಟಿಪಲ್ಸ್ ಆಫ್ 999. 1005 ಇಂಟು 999ನ ನಾನು ಮಲ್ಟಿಪ್ಲೈ ಮಾಡಬೇಕು. 1005 ಇಂಟು 999ನ ಮಲ್ಟಿಪ್ಲೈ ಮಾಡಬೇಕು. ಈಗ ಇದನ್ನ ಯಾವ ತರ ಮಲ್ಟಿಪ್ಲೈ ಮಾಡಬೇಕು 999 ಇಂದ ಅಂತ ನೋಡಿ. ಸೊ ಇನ್ಸ್ಟೆಡ್ ಆಫ್ 999 ಅದನ್ನ ನಾನು ಏನಂತ ಬರೀತೀನಿ, 1000 ಮೈನಸ್ 1000 ಮೈನಸ್ 1 ಅಂತ ಬರೀತೀನಿ. ಇನ್ಸ್ಟೆಡ್ ಆಫ್ ದಟ್ ನಂಬರ್ 999 ಬದಲು ನಾನು 1000 ಮೈನಸ್ 1 ಅಂತ ಬರೀತೀನಿ.
ಈಗ 1005 ಇಂಟು 1000 ಏನಾಗಿರುತ್ತೆ 1005 ಇಂಟು 1000 ಮಾಡಿದ್ರೆ ನಮಗೆ 1005,000 ಬರುತ್ತೆ ಮೈನಸ್ ಮತ್ತೆ 1005 ಇದನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಈಗ. ಸೊ 10 ನಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ ಇದು 10 ನಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಾಗಿರುತ್ತೆ 5. ಈಗ ಇದು 9 ಆಗಿರುತ್ತೆ, 9 ನಲ್ಲಿ 0 ಹೋದ್ರೆ 9, ಅಗೈನ್ 9 ನಲ್ಲಿ 0 ಹೋದ್ರೆ 9. ಸೊ ಈಗ ಏನಾಗಿರುತ್ತೆ ಇದು 4 ಆಗಿರುತ್ತೆ, 4 ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 3, ಅಗೈನ್ ಇದು 0 0 1. ಸೊ ಆನ್ಸರ್ ಎಷ್ಟು ಬರುತ್ತೆ 1003 and 995 ಬಂದಿರುತ್ತೆ. ಈ ಯೂನಿಟ್ ಅಲ್ಲಿ ಏನೇನ್ ಕಲ್ತಿದ್ದಾರೆ ಅಂದ್ರೆ ಮಲ್ಟಿಪ್ಲಿಕೇಶನ್ ವಿತ್ 11, ಮಲ್ಟಿಪ್ಲಿಕೇಶನ್ ವಿತ್ 11, ಮಲ್ಟಿಪ್ಲಿಕೇಶನ್ ಎನಿ ನಂಬರ್ 11 ಯೂಸ್ ಮಾಡ್ಕೊಂಡು ಯಾವ ತರ ಮಾಡೋದು ಅಂತ ಕಲ್ತಿದ್ರ. ಅದೇ ತರ ಇಲ್ಲಿ ಡಬಲ್ 9 ಮಲ್ಟಿಪ್ಲಿಕೇಶನ್, ಎನಿ ನಂಬರ್ ಮಲ್ಟಿಪ್ಲಿಕೇಶನ್ ವಿತ್ 99, ಎನಿ ನಂಬರ್ ಮಲ್ಟಿಪ್ಲಿಕೇಶನ್ ವಿತ್ 999, ಎನಿ ನಂಬರ್ ಮಲ್ಟಿಪ್ಲಿಕೇಶನ್ ವಿತ್ 4 9s, ಎನಿ ನಂಬರ್ ಮಲ್ಟಿಪ್ಲಿಕೇಶನ್ ವಿತ್ 5 9s. ಇಲ್ಲಿ 3 ಕೇಸಸ್ ಇರುತ್ತೆ. ಕೇಸ್ 1 ಅಲ್ಲಿ ಯಾವ ತರ ಇರುತ್ತೆ ನೋಡಿ, ನಂಬರ್ ಆಫ್ ಡಿಜಿಟ್ಸ್ ಫಾರ್ ಎಕ್ಸಾಂಪಲ್ 2 3 4 ಇಂಟು 999, ನಂಬರ್ ಆಫ್ ಡಿಜಿಟ್ಸ್ ಮತ್ತೆ 9s ಆಲ್ಸೋ ಈಕ್ವಲ್ ಆಗಿರುತ್ತೆ. ಇದು ಕೇಸ್ 1. ಕೇಸ್ 2 ಅಲ್ಲಿ ಯಾವ ತರ ಇರುತ್ತೆ, ನಂಬರ್ ಆಫ್ ಡಿಜಿಟ್ಸ್ ಕಡಿಮೆ ಇರುತ್ತೆ, 9s ಒಂದು ಎಕ್ಸ್ಟ್ರಾ ಇರುತ್ತೆ 999. ಈ ತರ ಒಂದು ಕೇಸ್ ಕಲ್ತಿದ್ರ. ಈಗ ಕೇಸ್ 3 ಅಲ್ಲಿ ಯಾವ ತರ ಇದೆ ಅಂದ್ರೆ ನಂಬರ್ ಆಫ್ ಡಿಜಿಟ್ಸ್ ಜಾಸ್ತಿ ಇರುತ್ತೆ 2 4 3, ನಂಬರ್ ಆಫ್ 9s ಕಡಿಮೆ ಇರುತ್ತೆ. ಇವೆರಡು ಸೇಮ್ ಮೆಥಡ್, ಒಂದು ನಂಬರ್ನ ಕಡಿಮೆ ಮಾಡಿ ಬರೀತೀರಾ, ಬಟ್ ಇದರಲ್ಲಿ 2 4 3 ಕೇಸ್ 3 ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ 2 4 3 ಇಂಟು 99 ನ 100 - 1 ಅಂತ ಬರೀತೀರಾ. ವಿ ಆರ್ ಫಿನಿಶಿಂಗ್ ಯೂನಿಟ್ 2. ಥ್ಯಾಂಕ್ ಯು.